ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ಟೀಚರ್ ಆಗಬೇಕಂತಿದ್ದೀರೋ ಅವರೆಲ್ಲರಿಗೂ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಶೀಘ್ರದಲ್ಲೇ GPSTR ಕಾಲ್ಫಾರ್ಮ್ ಆಗುತ್ತೆ. ಅದರಲ್ಲಿ ಪೇಪರ್ 2 ಅಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇಂಗ್ಲೀಷ್ ಭಾಷಾ ಶಿಕ್ಷಕರಾಗಲು, ಸೆಕೆಂಡ್ ಪೇಪರಲ್ಲಿ ಲಾಂಗ್ ಕ್ವಶನ್ಸ್ನ ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಲೆಟರ್ ರೈಟಿಂಗನ್ನು ಯಾವ ಥರ ಬರೆಯೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಲಾಸ್ಟ್ ಟೈಮ್ 2022 ಅಲ್ಲಿ ಸೆಕೆಂಡ್ ಪೇಪರಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಬಂದಿರೋಂಥ ಕ್ವಶನ್ನ ಇಟ್ಕೊಂಡು ಯಾವ ಥರ ಲೆಟರ್ ರೈಟಿಂಗನ್ನು ಬರೀಬೇಕು ಸ್ಟೆಪ್ ಬೈ ಸ್ಟೆಪ್ ಇವತ್ತು ತಿಳ್ಕೊಳ್ಳೋಣ. ಲಾಸ್ಟ್ 2022 ಇಯರ್ ಇಂಗ್ಲೀಷ್ ಪೇಪರ್ 2 ಅಲ್ಲಿ 77 ಕ್ವಶನ್ ಇದೆ. ಯು ಆರ್ ಭಾವನಾ ಆರ್ ಭರತ್ residing at #872 Yelahanka, Bengaluru. Write a letter to the District Commissioner BBMP requesting him to establish a free library in your locality for the benefit of school or college going students to create reading habit and love for books among them. ಓಕೆ, ಅದರಲ್ಲಿ ಫಸ್ಟ್ ಫ್ರಮ್ ಹಾಕಬೇಕು. ಅದು ಎಷ್ಟು ಈಸಿ ಇದೆ, ಅದರಲ್ಲೇ ಕೊಟ್ಬಿಟ್ಟಿದ್ದಾರೆ. ಫ್ರಮ್ ಭಾವನಾ, ಈಗ ನೋಡಿ ಭಾವನಾ ಆರ್ ಭರತ್ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನೇಮು. ಅಷ್ಟೇ ಅಲ್ಲದೆ #872 ಯಲಹಂಕ ಬೆಂಗಳೂರು ಪಿನ್ ಕೋಡ್ ಡೇಟ್ ಹಾಕ್ಬಿಟ್ರೆ ಫ್ರಮ್ ಅವ್ರು ಕೊಟ್ಟಿರೋದ್ರಲ್ಲೇ ಒಂದು ಹಾಫ್ ಮುಗಿತಲ್ಲಿ ಆನ್ಸರ್ ಅಲ್ಲೇ ಇದೆ. ನೆಕ್ಸ್ಟು 2 ಅದನ್ನು ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ದ ಡಿಸ್ಟ್ರಿಕ್ಟ್ ಕಮಿಷನರ್ ಅಲ್ವಾ, ದ ಡಿಸ್ಟ್ರಿಕ್ಟ್ ಕಮಿಷನರ್ BBMP ಬೆಂಗಳೂರು. ಇದಿಷ್ಟು ಅವ್ರು ಕೊಟ್ಟಿದ್ದರಲ್ಲೇ ಬರೆದ್ಬಿಟ್ರೆ ಫ್ರಮ್ ಆ್ಯಂಡ್ ಟು ಎರಡು ಫಿನಿಶ್ ಆಯಿತು. ಅದಾದಮೇಲೆ ಕೆಳಗಡೆ ನೆಕ್ಸ್ಟು ಸಬ್ಜೆಕ್ಟ್ ಕೂಡ ಅವರೇ ಕೊಟ್ಟಿರೋದು ನೋಡಿ. ಅದರಲ್ಲಿ ಸಬ್ಜೆಕ್ಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಏನಂತಂದರೆ ರಿಕ್ವೆಸ್ಟಿಂಗ್ ಹಿಮ್ ಟು ಎಸ್ಟಾಬ್ಲಿಷ್ ಅ ಫ್ರೀ ಲೈಬ್ರರಿ ಅಲ್ವಾ, ಅದನ್ನೇ ಸಬ್ಜೆಕ್ಟ್ ಮಾಡಬೇಕಾಗಿರೋದು. ರಿಕ್ವೆಸ್ಟ್ ಟು ಎಸ್ಟಾಬ್ಲಿಷ್ ಅ ಫ್ರೀ ಲೈಬ್ರರಿ ಇನ್ ಯಲಹಂಕ. ಅದರಲ್ಲಿ ನಿಮ್ಮ ಲೊಕ್ಯಾಲಿಟಿಗೆ ಒಂದು ಲೈಬ್ರರಿಯನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೇಳಿ ಅಂದ್ಕೊಟ್ರೆ ಅದನ್ನು ನೀವು ಎಲ್ಲಿ ನಿಮ್ಮ ಲೊಕ್ಯಾಲಿಟಿ ಯಾವುದು ಯಲಹಂಕ, ಅದನ್ನೇ ಯಲಹಂಕ ಅಂತ ಬರೆದ್ಬಿಟ್ರೆ ಸಬ್ಜೆಕ್ಟ್ ಕೂಡ ಅವ್ರು ಕೊಟ್ಟಿದ್ರಲ್ಲಿ ಆನ್ಸರ್ ಆಯಿತು. ಇನ್ನು ಕೆಳಗಡೆ ನೆಕ್ಸ್ಟು ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಇದು ಕಾಮನ್ಲಿ ನಾವು ಬರೀತೀವಲ್ವ, ರೆಸ್ಪೆಕ್ಟೆಡ್ ಸರ್ ಆ್ಯಂಡ್ ಮೇಡಮ್. ಇದು ನೆಕ್ಸ್ಟು ಬಾಡಿ ಆಫ್ ದ ಲೆಟರ್. ಇಲ್ಲಿ ಸ್ವಲ್ಪ ಆ್ಯಡ್ ಮಾಡಿದರೆ ಈ ಲೆಟರ್ ರೈಟಿಂಗ್ ಫಿನಿಶ್ ಆದಂಗೆ. ಇಲ್ಲಿ ಅವ್ರು ಕೊಟ್ಟಿರೋದ್ರಲ್ಲೇ ಅದೇ ಥರನೇ ಐ ಆಮ್ ಭಾವನಾ, ಆಲ್ರೆಡಿ ಅವರು ಭಾವನಾ ಆರ್ ಭರತ್ ಅಂತ ಕೊಟ್ಬಿಟ್ಟಿದ್ದಾರೆ, ಅದನ್ನೇ ಬರೆಯೋದು. ಐ ಆಮ್ ಭಾವನಾ, ಅ ರೆಸಿಡೆಂಟ್ ಆಫ್ ಯಲಹಂಕ, ರೈಟಿಂಗ್ ಟು ರಿಕ್ವೆಸ್ಟ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫ್ರೀ ಪಬ್ಲಿಕ್ ಲೈಬ್ರರಿ ಇನ್ ಅವರ್ ಲೊಕ್ಯಾಲಿಟಿ. ಮೆನಿ ಸ್ಕೂಲ್ ಆ್ಯಂಡ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಹಿಯರ್ ಲ್ಯಾಕ್ ಆ್ಯಕ್ಸಸ್ ಟು ಪ್ರಾಪರ್ ಪ್ಲೇಸ್ ಟು ರೀಡ್ ಆ್ಯಂಡ್ ಸ್ಟಡಿ. ಅದರಲ್ಲಿ ಸಬ್ಜೆಕ್ಟ್ ಕೂಡ ಅವರೇ ಕೊಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ವರ್ಡ್ಸ್ನ ಆ್ಯಡ್ ಮಾಡಿ ಬರೆದ್ರೆ ಬಾಡಿ ಆಫ್ ದ ಲೆಟರ್ ಕೂಡ ರೆಡಿ ಆಗುತ್ತೆ. ಅ ವೆಲ್ ಇಕ್ವಿಪ್ಡ್ ಲೈಬ್ರರಿ ವುಡ್ ಗ್ರೇಟ್ಲಿ ಬೆನಿಫಿಟ್ ಸ್ಟೂಡೆಂಟ್ ಬೈ ಎನ್ಕರೇಜಿಂಗ್ ರೀಡಿಂಗ್ ಹ್ಯಾಬಿಟ್ಸ್ ಆ್ಯಂಡ್ ನರ್ಚರಿಂಗ್ ಅ ಲವ್ ಫಾರ್ ಬುಕ್ಸ್. ಇಟ್ ವುಡ್ ಆಲ್ಸೋ ಪ್ರೊವೈಡ್ ಅ ಕ್ವೈಟ್ ಸ್ಪೇಸ್ ಫಾರ್ ಸ್ಟಡಿ ಆ್ಯಂಡ್ ರಿಸರ್ಚ್, ಎಸ್ಪೆಷಲಿ ಫಾರ್ ದೋಸ್ ಹೂ ಕೆನಾಟ್ ಅಫೋರ್ಡ್ ಪ್ರೈವೇಟ್ ಫೆಸಿಲಿಟೀಸ್. ಓಕೆ, ಇಷ್ಟು ಸಬ್ಜೆಕ್ಟನ್ನು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿ ಅವರು ಕೊಟ್ಟಿರೋದ್ರಲ್ಲೇ ಸ್ವಲ್ಪ ವರ್ಡ್ಸನ್ನು ಆ್ಯಡ್ ಮಾಡಿ ಬರೆದ್ರೆ ಬಾಡಿ ಆಫ್ ದ ಲೆಟ್ರ್ ಕೂಡ ಫಿನಿಶ್ ಆಗಿಬಿಡುತ್ತೆ. ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಕನ್ಸಿಡರ್ ದೀಸ್ ಪ್ರಪೋಸಲ್ ಆ್ಯಂಡ್ ಟೇಕ್ ನೆಸೆಸರಿ ಸ್ಟೆಪ್ಸ್ ಟು. ಇಷ್ಟು ಬರೆದ್ಬಿಟ್ರೆ ಈ ಬಾಡಿ ಆಫ್ ದ ಲೆಟ್ರ್ ಕೂಡ ಫಿನಿಶ್ ಆಗಿಬಿಡ್ತು. ಅವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಅದನ್ನೇ ಸ್ವಲ್ಪ ವರ್ಡ್ಸನ್ನು ಆ್ಯಡ್ ಮಾಡಿ, ಅಂದರೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತೀವಲ್ಲ ಹಾಗೆ ಸ್ವಲ್ಪ ವರ್ಡ್ಸನ್ನು ಆ್ಯಡ್ ಮಾಡಿ ಬರೆದ್ಬಿಟ್ರೆ ಬಾಡಿ ಆಫ್ ದ ಲೆಟರ್ ಕೂಡ ಫಿನಿಶ್ ಆಗಿಬಿಡುತ್ತೆ. ನೆಸೆಸರಿ ಸ್ಟೆಪ್ಸ್ ಟು ಸೆಟ್ ಅಪ್ ಅ ಲೈಬ್ರರಿ ಇನ್ ಯಲಹಂಕ ಆ್ಯಟ್ ದ ಅರ್ಲಿಯೆಸ್ಟ್, ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮಗೆ ಲೈಬ್ರರಿಯನ್ನು ಒದಗಿಸ್ಕೊಡಿ ಅಂತ ಬರೆದ್ಬಿಟ್ರೆ ಈ ಬಾಡಿ ಆಫ್ ದ ಲೆಟರ್ ಫಿನಿಶ್ ಆಗುತ್ತೆ. ಇದಾದಮೇಲೆ ಕೆಳಗಡೆ ನೆಕ್ಸ್ಟು ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್, ಯುವರ್ ಸಿನ್ಸಿಯರ್ಲಿ ಅಂತ ಬರೆದು ಭಾವನಾ ಆರ್ ಭರತ್ ಅಂತ ಬರೆದ್ರೆ ಲೆಟರ್ ರೈಟಿಂಗು ಫಿನಿಶ್. ಅಲ್ಲೇ ಕೊಟ್ಟಿರೋದ್ರಲ್ಲೇ ಸ್ವಲ್ಪ ನಮ್ಮ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಬರೆದ್ಬಿಟ್ರೆ ಲೆಟರ್ ರೈಟಿಂಗು ಫಿನಿಶ್ ಮಾಡಿ 5 ಮಾರ್ಕ್ಸ್ನ ಪಡ್ಕೋಬೋದು. ಓಕೆ, ಲೆಟರ್ ರೈಟಿಂಗನ್ನ ಯಾವ ಥರ ಬರೆಯೋದು ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ಅದೇ ಥರ ನಿಮಗೂ ಈಸಿ ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ತಿದ್ಕೋತೀನಿ. ಯಾಕೆಂದರೆ ಎಲ್ಲರೂ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಇರಲ್ಲ. ನಿಮ್ಮಿಂದ ನಾನು ಕಲಿತೀನಿ, ನನ್ನಿಂದ ನೀವು ಕಲಿತ್ರೆ ಅಥವಾ ನಿಮಗೂ ಸ್ವಲ್ಪ ಹೆಲ್ಪ್ ಆದರೆ ಅದೇ ಖುಷಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನೂ ರಿಪೋರ್ಟ್ ಸ್ಪೀಚ್ ಆಗಿರ್ಬೋದು, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾನು ವಿಡಿಯೋನ ಕಳಿಸ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದರಲ್ಲಿ ಆವಾಗ ನೀವು ಆ ವಿಡಿಯೋಸ್ನ ನೋಡಿಕೊಂಡು ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ತಿಳ್ಕೊಬೋದು, ಅಥವಾ ನಾನು ಹೇಳಿದ್ರಲ್ಲಿ ಏನಾದರೂ ಇದ್ದರೆ ನನಗೂ ಸ್ವಲ್ಪ ಹೇಳ್ಬೋದು ಅಲ್ವಾ. ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್.